ಕಾಫಿ ನಾಡು ಚಿಕ್ಕಮಗಳೂರಿಗೆ ಬಂದು ತುಂಬ ಖುಷಿಯಾಗಿದೆ. ನಾವಿಲ್ಲಿ ಬಂದಿರೋದು ಒಂದು ಸ್ಪೆಷಲ್ ಒಕೇಶನ್ಗೆ. ಆಲ್ರೆಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಜಿನುಗೋ ಮಳೆ ಅನ್ನೋ ಆಲ್ಬಮ್ ಸಾಂಗು ಚೆನ್ನಾಗಿ ಮೂಡ್ ಬರ್ತಿದೆ, ಚೆನ್ನಾಗಿ ಮಾಡ್ತಿದ್ದಾರೆ. ಬೇಸಿಗೆ ಕಾಲದಲ್ಲಿ ಮಳೆ ಬರೆಸ್ತೀರಾ ಅನ್ನೋದು ಇಷ್ಟು ಬಿಸಿಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಬಟ್ ಮಧ್ಯಾಹ್ನದ ಸ್ವಲ್ಪ ಬಿಸಿಲಿದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಮಾರ್ನಿಂಗ್ಸ್ ಮತ್ತು ಈವ್ನಿಂಗ್ಸ್ ಬ್ಯೂಟಿಫುಲ್ ಆಗಿದೆ. ಆರ್ಟ್ ಟಚಿಂಗ್ ಸಾಂಗ್ ಅಂತ ಹೇಳ್ಬೋದು. ಆ ಥರ ಅದ್ಭುತವಾಗಿದೆ. ಆ್ಯಂಡ್ ಎಸ್ಪೆಷಲಿ ನಂಗೆ ಇಷ್ಟ ಆಗಿದ್ದು ಲಿರಿಕ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಒನ್ ಟೆಕ್ ಆರ್ಟಿಸ್ಟ್ ಥರ ಇಬ್ಬರೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹಿಂಗೆ ಬರಲಿ ಅಂತ ಅವರು ನಮ್ಮ ಹತ್ರ ಬಂದು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. 10-15 ಡೇಸಲ್ಲಿ ನಿಮಗೆ ಸಾಂಗು ರೀಚ್ ಆಗಿಬಿಡುತ್ತೆ. ದಯವಿಟ್ಟು ಅದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಯೂನಿಕಾರ್ನ್ ಟೀಮ್ನ ಬೆಳೆಸಿ ಅಂತ ಕೇಳ್ತಾರೆ. ಕಾಫಿ ನಾಡು ಚಿಕ್ಕಮಗಳೂರಿಗೂ ಮಳೆಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ. ಮಲೆನಾಡಿನ ರಮಣೀಯ ತಾಣಗಳಲ್ಲಿ ಜಿನುಗೋ ಮಳೆ ಎಂಥವರನ್ನ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡಿಸುತ್ತೆ. ಈಗ ಅದೇ ಸುಂದರ ಪರಿಕಲ್ಪನೆಯನ್ನ ಇಟ್ಕೊಂಡು ಜಿನುಗೋ ಮಳೆಯ ಪ್ರೀತಿಯಲ್ಲಿ ಮಿಂದೇಳಲು ಧನುಷ್ ಸ್ಪಂದನ ಜೋಡಿ ರೆಡಿಯಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಬಳಿಕ ಮೊದಲ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿರೋ ಈ ಕ್ಯೂಟ್ ಜೋಡಿ ಆಲ್ಬಮ್ ಸಾಂಗ್ ಅಲ್ಲಿ ಮೋಡಿ ಮಾಡಲು ಸಜ್ಜಾಗಿದೆ. ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಲ್ಲಿ ಮೂಡಿ ಬರ್ತಿರೋ ಈ ಆಲ್ಬಮ್ ಸಾಂಗ್ ನ ಆಕಾಶ್ ಎಂಬ ಪ್ರತಿಭಾನ್ವಿತ ನಿರ್ದೇಶಕರು ಡೈರೆಕ್ಷನ್ ಮಾಡ್ತಿದ್ದಾರೆ. ನಿರ್ದೇಶಕ ಆಕಾಶ್ಗೆ ಚಿಕ್ಕಮಗಳೂರಿನ ಸೃಜನಶೀಲ ತಂಡ ಸಾಥ್ ಕೊಡ್ತಿರೋದು ವಿಶೇಷ. ಒಂದೊಳ್ಳೆ ಸುಂದರ ದೃಶ್ಯ ಕಾವ್ಯವನ್ನ ಕರುನಾಡಿಗೆ ಕಟ್ಟಿಕೊಡಲು ಸಿದ್ಧತೆ ನಡೆಸಿದೆ. ಆದ್ರೆ ಇನ್ನೊಂದಿಷ್ಟು ದಿನಗಳ ಕಾಲ ಜಿನುಗೋ ಮಳೆಯನ್ನ ಕಣ್ತುಂಬಿಸಿಕೊಳ್ಳಲು ನೀವು ಕಾಯಲೇಬೇಕು. ನೋ ಪ್ರಾಬ್ಲಮ್. ಅಲ್ಲಿಯವರೆಗೂ ಶೂಟಿಂಗ್ ಹೇಗೆ ನಡೀತಾ ಇದೆ, ಹೇಗಿದೆ ಸ್ಪಂದನ ಧನುಷ್ ಕಾಂಬಿನೇಷನ್ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಇಲ್ಲಿ ಬರೋಕ್ಕೆ ಕಾರಣ ಏನು ಅಂದರೆ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀವಿ. ಆಕಾಶ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ, ಅವರೇ ಪ್ರೊಡ್ಯೂಸರು. ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಡಕ್ಷನಿಂದ ರಿಲೀಸ್ ಮಾಡಬೇಕು ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತಿದ್ದೀವಿ. ಆ ಆಲ್ಬಮ್ ಶೂಟ್ಗೋಸ್ಕರ ಬಂದಿರೋದು. ತುಂಬ ಚೆನ್ನಾಗಿ ನಡೀತಿದೆ. ಆಲ್ಮೋಸ್ಟ್ 3 ಡೇಸಿಂದ ಮಾಡ್ತಿದ್ದೀವಿ. ಇದು 3rd ಡೇ ನಡೀತಿದೆ. ಜಿನುಗೋ ಮಳೆ ಅನ್ನೋ ಹೌದು, ಜಿನುಗೋ ಮಳೆ ಅನ್ನೋ ಆಲ್ಬಮ್ ಸಾಂಗು ಚೆನ್ನಾಗಿ ಮೂಡ್ ಬರ್ತಿದೆ, ಚೆನ್ನಾಗಿ ಮಾಡ್ತಿದ್ದಾರೆ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜನರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಿಕ್ಕಿದೆಲ್ಲ ಅವ್ರಿಗೆ ಬಿಟ್ಟಿರೋದು. ಬೇಸಿಗೆ ಕಾಲದಲ್ಲಿ ಮಳೆ ಬರೆಸ್ತೀರಾ ಅನ್ನೋದು ಅಂದರೆ ಶೂಟ್ ಮಾಡಬೇಕಲ್ವ, ಯಾವಾಗೋ ಒಂದಿನ. ಅದೇ ಬೇಸಿಗೆಗಾಲ, ಚಳಿಗಾಲ ಆ ಥರ ಎಲ್ಲ ನೋಡೋಕ್ಕಾಗಲ್ಲ. ಒಂದು ಕೆಲಸ ನಡಿಬೇಕು, ಒಂದು ಟೀಮ್ ಸೇರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಗಾಗುತ್ತೋ ಹಾಗೆ ಮಾಡ್ತಾಯಿದ್ದೀವಿ. ಎಸ್, ನಿಮ್ಮ ಜೊತೆಗೆ ಯಾರಿದ್ದಾರೆ ಅದನ್ನು ತಿಳಿಸ್ಲಿಲ್ಲ. ನನ್ನ ಜೊತೆ ಸ್ಪಂದನ ಅವರು ಬಂದಿದ್ದಾರೆ. ನಾನು ಮತ್ತು ಸ್ಪಂದನ ಅವರು ಈ ಸಾಂಗಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮೂಡ್ ಬರ್ತಿದೆ. ಯಾವ ರೀತಿಯಾಗಿ ಇರುತ್ತೆ ಏನು ಅನ್ನೋದನ್ನೆಲ್ಲ ಕೇಳಿದ್ದೀರಾ ಅಂತ? ಸಾಂಗ್ ಅದೇ, ನಾನು ಒಂದು ಹಳ್ಳಿಯಲ್ಲಿ ಗೌಡ್ರ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ. ಸ್ಪಂದನ ಅವರು ಟೀಚರಾಗಿ ಊರಿಗೆ ಬರ್ತಾರೆ. ಅವರು ನೋಡಿ ಪ್ರೀತಿ ಆಗಿ ಈ ಸಾಂಗ್ ಆ ಥರ ಮೂವ್ ಆಗುತ್ತೆ. ಇದು ಒಂದು ಲೈನ್ ಈ ಸಾಂಗಲ್ಲಿ. ಸೊ ಚೆನ್ನಾಗಿ ಬರ್ತಿದೆ. ಎಷ್ಟು ದಿನ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋದು? ಅಯ್ಯೋ, ಪ್ಲೇಸ್ಗಳು 3 ದಿನ ಅಂದ್ಕೊಂಡ್ಬಂದಿರೋದು. ಇದು 3ನೇ ದಿನ, ಲಾಸ್ಟ್ ಡೇ ಇವತ್ತು. ಆಲ್ಮೋಸ್ಟ್ ಇಲ್ಲೇ ಮೂಡಿಗೆರೆ, ನಂಗೆ ಪ್ಲೇಸಸ್ ಹೆಸರು ಗೊತ್ತಿಲ್ಲ. ಒಳ್ಳೊಳ್ಳೆ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಈ ಹಿಂದೆ ಚಿಕ್ಕಮಗಳೂರು ಬಂದಿದ್ರಾ? ಹೇಗಿದೆ ಚಿಕ್ಕಮಗಳೂರು ಪ್ಲೇಸ್ ಎಲ್ಲ ಅನ್ನೋದು? ಅಂದರೆ ನಾನು ತುಂಬ ಸಲ ಬಂದಿದ್ದೀನಿ ಚಿಕ್ಕಮಗಳೂರಿಗೆ. ಒಂದು ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಒಂಥರ ಒಂದು ನೇಚರ್ನ ಫೀಲ್ ಮಾಡಬೇಕು ಅಂದರೆ, ಒಂದು ಗ್ರೀನರಿ ಫೀಲ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊತೀವಿ. ಮಳೆಗಾಲದಲ್ಲಿ ಆ ಥರ ಚಳಿಗಾಲದಲ್ಲಿ ಬಂದಿದ್ದೀನಿ ಹೊರತು ಈ ಥರ ಬಿಸಿಲುಗಾಲದಲ್ಲಿ ಬಂದಿಲ್ಲ. ಇದೇ ಫಸ್ಟ್ ಟೈಮು. ತುಂಬ ಬಿಸಿಲಿದೆ ಇಲ್ಲೇ. ಇವತ್ತೇ ಗೊತ್ತಾಗ್ತಿರೋದು ನನಗೆ. ಅಂದರೆ 3 ಡೇಸಲ್ಲೇ ಗೊತ್ತಾಗ್ತಿರೋದು ಇಲ್ಲಿ ಬಿಸಿಲುಗಾಲದಲ್ಲಿ ತುಂಬ ಬಿಸಿಲಿರುತ್ತೆ ಅಂತ. ಅಂದರೆ ಆಲ್ಮೋಸ್ಟ್ ಯಾವಾಗೂ ಟ್ರಿಪ್ ಅಂತ ಬಂದಾಗ ತುಂಬ ಸತಿ ಬಂದಿದ್ದೀನಿ. ಒಂದು 20-25 ಟೈಮ್ಸ್ ಬಂದಿದ್ದೀನಿ ನಾನು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಜೊತೆ. ತುಂಬ ಚೆನ್ನಾಗಿರುತ್ತೆ. ಟೀಮ್ ಹೇಗಿದೆ ಸರ್? ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಿದ್ದಾರೆ? ಯಾವ ರೀತಿ ನಿಮ್ಮ ಜೊತೆ? ತುಂಬ ಚೆನ್ನಾಗಿ ತೊಗೊಂಡೋಗ್ತಿದ್ದಾರೆ. ಒಬ್ಬರನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ, ಕೆಲಸ ಹೇಗೆ ತೊಗೊಂಡೋಗ್ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ
ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ತಿದ್ದಾರೆ. ದೇ ಆರ್ ಡೂಯಿಂಗ್ ಗುಡ್. ಅಂದರೆ ಅವ್ರು ಫಸ್ಟ್ ಬಂದಾಗ ಅದೇ ಒಂದು ಸಾಂಗ್ ಕೇಳಿಸ್ತಾರೆ, ಆ ಸಾಂಗ್ ತುಂಬ ಚೆನ್ನಾಗಿರುತ್ತೆ, ಒಂಥರ ಒಂದು ಆರ್ಟ್ ಟಚಿಂಗ್ ಸಾಂಗ್ ಅಂತ ಹೇಳ್ಬೋದು, ಆ ಥರ ಅದ್ಭುತವಾಗಿದೆ. ಆಮೇಲೆ ಟೀಮ್ ವೈಸ್ ಮಾತಾಡಬೇಕು ಅಂದರೆ ಇವ್ರದ್ದು ಒಂದು ಟೀಮ್ ಇದೆಯಲ್ಲ, ಆ ಟೀಮಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಇವ್ರದ್ದು ಅಂತ ಒಂದು ಕೆಲಸ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ. ಸೊ ಲೈಕ್ ಟೀಮ್ ವರ್ಕು ಮತ್ತು ಆ ಸಾಂಗ್ ಇದ್ದಿದ್ದು ನೋಡಿ ಒಪ್ಕೊಂಡು ಮಾಡ್ತಾಯಿದ್ದೀವಿ. ಖುಷಿ ಇದೆ. ಯಾ. ಮತ್ತು ಬೇರೆ ಈಗ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗ್ತಿದೆ, ಹೇಗಿದೆ? ಸಿನಿಮಾ ಬರ್ತಿದೆ, ಸಿನಿಮಾ ಮಾತುಕತೆ ನಡೀತಿದೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಸದ್ಯಕ್ಕೆ. ಮಾತುಕತೆ ನಡೀತಿದೆ, ಸ್ಟೋರಿ ವರ್ಕಿಂಗ್ ಎಲ್ಲ ನಡೀತಿದೆ. ಅದಾದಮೇಲೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್ ಹೇಳಿ, ಚಿಕ್ಕಮಗಳೂರಿಗೆ ಬಂದಿದ್ದೀರಿ, ಏನಕ್ಕೆ ಬಂದಿದ್ದೀರಿ ಅಂತ ಕೇಳ್ತೀನಿ. ನಮಸ್ತೆ, ಮೊದಲನೇದಾಗಿ ಹೇಗಿದ್ದೀರಾ? ಫೈನ್ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ. ನೀವು ಹೇಳಿದಾಗೆ ಕಾಫಿ ನಾಡು ಚಿಕ್ಕಮಗಳೂರಿಗೆ ಬಂದು ತುಂಬ ಖುಷಿಯಾಗಿದೆ. ನಾವಿಲ್ಲಿ ಬಂದಿರೋದು ಒಂದು ಸ್ಪೆಷಲ್ ಒಕೇಶನ್ಗೆ. ಆಲ್ರೆಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಜಿನುಗೋ ಮಳೆ ಅನ್ನೋ ಆಲ್ಬಮ್ ಸಾಂಗ್ ಶೂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮಳೆ ಅಂದಾಗ ನಮ್ಗೆ ನೆನಪಾಗೋ ಚಿಕ್ಕಮಗಳೂರು ಸ್ಪೆಷಲ್ ಆಗಿ. ಇನ್ನೂ ಸ್ಪೆಷಲ್ ಆಗಿರಲಿ ಅಂತೇಳಿ ಚಿಕ್ಕಮಗಳೂರಿಗೆ ಬಂದಿದ್ದೀರಾ ಮೇಡಮ್? ಮಳೆಗಾಲದಲ್ಲಿ ಬಂದಿದ್ದೀನಿ. ತುಂಬ ಇಷ್ಟ ಆಗಿದ್ದ ಜಾಗ ನನಗೆ ಚಿಕ್ಕಮಗಳೂರು. ಇಷ್ಟು ಬಿಸಿಲಿದೆ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ಬಟ್ ಮಧ್ಯಾಹ್ನದ ಸ್ವಲ್ಪ ಬಿಸಿಲಿದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಮಾರ್ನಿಂಗ್ಸ್ ಮತ್ತು ಈವ್ನಿಂಗ್ಸ್ ಬ್ಯೂಟಿಫುಲ್ ಆಗಿದೆ. ಹೇಗೆ ಅನ್ನಿಸ್ತು ಮೇಡಮ್? ಯಾಕೆಂದರೆ ಬಿಗ್ ಬಾಸ್ ಈಗಷ್ಟೇ ಮುಗಿಸಿದ್ದೀರಿ, ಈಗ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀರಿ. ಯಾವ ರೀತಿ ಈ ಒಂದು ಇದೆ ಪ್ರಾಜೆಕ್ಟಿಗೆ ಅಪ್ರೋಚ್ ಆದ್ರಿ ಅನ್ನುವಂಥದ್ದು? ಅದೇ ಅಂದರೆ ಟೀಮ್ ಕಡೆಯಿಂದ ಆ್ಯಕ್ಚುಲಿ ನಾನು ಫಸ್ಟ್ ಸಾಂಗ್ ಕೇಳಿದಾಗ ನಂಗೆ ಸಾಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ನಂಗೆ ಇಷ್ಟ ಆಗಿದ್ದು ಲಿರಿಕ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾಗಾರ್ಜುನ ಶರ್ಮಾ ಅವ್ರು ಬರೆದಿರೋದು ಲಿರಿಕ್ಸ್ನ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಮ್ಯೂಸಿಕ್ ಆಲ್ಸೋ. ಸೊ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು ಹಾಡು. ಸೊ ವೈ ನಾಟ್ ಅಂತ ಮಾಡ್ತಾಯಿದ್ದೀನಿ. ಓಕೆ, ನಿಮ್ಮ ಜೊತೆಯಾಗಿ ಧನುಷ್ ಅವರು ಇದ್ದಾರೆ. ಹೇಗೆ ಪೇರ್ ಹೇಗಿದೆ ಹೇಳಿದರೆ ಇದೊಂದೊಳ್ಳೆ ಒಂದಷ್ಟು ಇದನ್ನು ಬಿಟ್ಕೊಟ್ರು, ಟೀಚರ್ನ ಕ್ಯಾಚ್ ಹಾಕೊಳ್ಳೋ ಸ್ಟೋರಿ ಅಂತ ಹೇಳ್ಕೊಂಡು. ಹೇಗಿದೆ ಪೇರ್ ಅನ್ನೋಂಥದ್ದು? ಅದು ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಬೇಕು. ಬಟ್ ಆಫ್ ಸ್ಕ್ರೀನ್ ಲೈಕ್ ಬಿಗ್ ಬಾಸಲ್ಲಿ ನಾವಿಬ್ಬರು ಫ್ರೆಂಡ್ಶಿಪ್ ಎಲ್ಲರಿಗೂ ಇಷ್ಟ ಆಗಿತ್ತು. ಅಂದರೆ ನಂದು ಆ್ಯಂಡ್ ಕಾವ್ಯದು ಲೈಕ್ ಜನರಲ್ ಆಗಿ ನಮ್ಮ ಫ್ರೆಂಡ್ಶಿಪ್ ಇಷ್ಟ ಆಗಿತ್ತು. ಸೊ ಆನ್ ಸ್ಕ್ರೀನಲ್ಲಿ ಐ ಥಿಂಕ್ ನಮ್ಮ ಕ್ಯಾರೆಕ್ಟರ್ಸ್ ಕೂಡ ಇಷ್ಟ ಆಗುತ್ತೆ ಸಾಂಗಲ್ಲಿ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಾನು 99 ಡೇಸ್ ಇದೆ ಬಿಗ್ ಬಾಸಲ್ಲಿ. ಆ್ಯಂಡ್ ಧನುಷ್ ಕೂಡ ಗೊತ್ತು ನನಗೆ. ಆಲ್ಮೋಸ್ಟ್ ಎಂಡ್ ತನಕ ಇದ್ದಂಥ ಜರ್ನಿ ಮಾಡಿದ್ದೀವಿ. ಸೊ ಗೊತ್ತಿರೋ ಆರ್ಟಿಸ್ಟ್. ಆ್ಯಂಡ್ ಪ್ರೀವಿಯಸ್ಲಿ ಆಲ್ಸೋ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಸೀರಿಯಲ್ ಎಲ್ಲ ಮಾಡಿದ್ದಾರೆ, ನೋಡಿದ್ದೀನಿ. ಸೊ ಆದರೂ ನಾವು ಜನರಲಾಗಿ ಅಥವಾ ಜನ ನೋಡಿದಾಗ ಧನುಷ್ ಅವ್ರನ್ನ ಒಂಥರ ಈ ಲವರ್ ಬಾಯ್ ಅಂತ ಅನಿಸಲ್ಲ, ಅಷ್ಟು ಇಲ್ಲ. ಮಾತಾಡಿದ ಹಾಂ ಅಂತ ತುಂಬ ಒನ್ ವರ್ಡಲ್ಲಿ ಆನ್ಸರ್ ಮಾಡ್ತಾರೆ. ಇಲ್ಲಿ ಲವ್ ಮಾಡೋದ್ರಲ್ಲೂ ಅಷ್ಟೇನಾ ಹೇಗೆ ಅನ್ನುವಂಥದ್ದು? ಅಲ್ಲ, ಸ್ಕ್ರೀನ್ ಮೇಲೆ ಸ್ಕ್ರಿಪ್ಟಿಂಗ್ ಬರ್ದಿರ್ತಾರೆ, ಮಾಡಲೇಬೇಕಲ್ಲ. ಬಟ್ ಟ್ರೂ, ನೀವು ಹೇಳ್ದಂಗೆ ಅಂದರೆ ಅವನಷ್ಟು ಮಾತಾಡಲ್ಲ. ಅವನೇನು ಒಳಗಡೆ ನೀವು ಎಲ್ಲರಿಗೂ ಒಪಿನಿಯನ್ ಕೊಟ್ಟಿದ್ದ ಲವರ್ ಬಾಯ್ ಥರ ಏನಿಲ್ಲ ಅವನು ಆ್ಯಕ್ಚುಲಿ. ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಅವನು ಹಳ್ಳಿಯಲ್ಲಿ ಗೌಡ್ರಿಗೂ ಮನೆ ಹುಡುಗ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಸೊ ಅವನ ಲುಕ್ ಕೂಡ ರಿವೀಲ್ ಆಗಿದೆ. ಎಸ್ ಮೇಡಮ್. ಇನ್ನು ಈ ಟೀಮ್ ಬಗ್ಗೆ ಹೇಳೋದಾದರೆ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅಂತೇಳಿ ಒಂದು ಒಳ್ಳೆ ಎನರ್ಜೆಟಿಕ್ ಟೀಮ್ ಇದೆ. ತುಂಬ ಎಲ್ಲ ಯಂಗ್ ಯೂತ್ಸೇ ಇರುವಂಥದ್ದು. ಏನು ಅನ್ನಿಸ್ತಿದೆ ಅವನ್ನೆಲ್ಲ ನೋಡಿದಾಗ? ತುಂಬ ಖುಷಿ ಆಗ್ತಿದೆ. ಅಂದರೆ ಯಂಗ್ ಟ್ಯಾಲೆಂಟ್ಸ್ ತುಂಬ ಕ್ರಿಯೇಟಿವ್ ಆಗಿದ್ದಾರೆ ಹಾನೆಸ್ಟ್ಲಿ. ಆ್ಯಂಡ್ ನೀವು ಹೇಳ್ದಂಗೆ ತುಂಬ ಜೋಶಿದೆ. ಲೈಕ್ ಸೆಟ್ಟಲ್ಲಿ ತುಂಬ ಓಡಾಡಿಕೊಂಡು. ಆ್ಯಂಡ್ ಬಟ್ ಎಲ್ಲರೂ ಅವರೇ ಹೇಳಿದ್ರು ನನಗೆ, ಲೈಕ್ ತುಂಬ ವರ್ಷದಿಂದ ಚಿಕ್ಕ ವಯಸ್ಸಿಂದ ಕಾಲೇಜ್ ಎಲ್ಲ ಒಟ್ಟಿಗೆ ಮಾಡಿದ ಗ್ರೂಪ್ ಅಂತೆ. ಆ ಗ್ರೂಪೇ ಕ್ಯಾರಿ ಆಗೋದು ಯೂಶ್ವಲಿ ಕಡಿಮೆ. ಬಟ್ ಆ ಗ್ರೂಪೇ ಹಾಗೆ ಆ ಫ್ರೆಂಡ್ಶಿಪ್ ಕ್ಯಾರಿ ಆಗಿ ಆ ಪ್ಯಾಷನ್ನು ಇನ್ವಾಲ್ವ್ ಮಾಡ್ಕೊಂಡು ಆ ಟೀಮ್ ಕಟ್ಕೊಂಡಿದ್ದಾರಲ್ಲ, ನಂಗೆ ಆ್ಯಕ್ಚುಲಿ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಹೊಸಬ್ರು ಹೊಸ ಟೀಮ್ ಅನ್ನೋದ್ರ ಜೊತೆಗೆ ದೇ ಆರ್ ಆಲ್ಸೋ ವೆಲ್ ಪ್ಲ್ಯಾನ್ಡ್. ಏನು ಮಾಡಬೇಕು, ಬಿಕಾಸ್ ಓಕೆ ಆಲ್ಬಮ್ ಸಾಂಗ್ ಏನೋ ಶೂಟ್ ಮಾಡೋಣ ಅನ್ನೋ ಥರ ಏನು ಶೂಟ್ ಮಾಡ್ತಿಲ್ಲ ಅವರು. ತುಂಬ ಡೆಡಿಕೇಟೆಡ್ ಆಗಿ ಆ್ಯಂಡ್ ವೆಲ್ ಪ್ಲ್ಯಾನ್ಡಾಗಿ ಮಾಡ್ತಿದ್ದಾರೆ. ಓಕೆ, ಫಸ್ಟ್ ಡೇ ನಾವೇನು ಶೂಟ್ ಮಾಡಬೇಕು, ಮಾರ್ನಿಂಗ್ಸ್ ಏನು ತೆಗಿಬೇಕು, ಲೈಕ್ ಪ್ರಾಪರಾಗಿ ಅವ್ರಿಗೆ ಪ್ಲ್ಯಾನ್ ಇದೆ ನಾವೇನು ಮಾಡಬೇಕು. ಬಿಕಾಸ್ ನೋಡ್ಕೊಳ್ಳೋಣ ಅನ್ನೋ ಥರ ಯಾರೂ ಇಲ್ಲ ಟೀಮಲ್ಲಿ, ಯಾರೂ ಒಬ್ಬರು ಆ ಥರ ನಾನು ನೋಡಿಲ್ಲ. ಸೊ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಫಸ್ಟ್ ಮೀಟ್ ಮಾಡಿದಾಗಲೂ ಅಷ್ಟೇ ಆಕಾಶ್ ಅವ್ರನ್ನ ಮೀಟ್ ಮಾಡಿದ್ದು ನಾನು. ಆ್ಯಂಡ್ ಅದೇ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಆ್ಯಂಡ್ ಜೊತೆಗೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು
ಸ್ಟೋರಿ ಬೋರ್ಡ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವರು. ನಾವು ಹೆಂಗೆ ಕಲ್ತೀವಿ ಟೆಕ್ನಿಕಲಿ ಆ ಥರ ಎಲ್ಲ ಒಂದು ಆಲ್ಬಮ್ ಸಾಂಗ್ ಸ್ಟ್ರಾಂಗಾಗಿರೋ ಜೊತೆ ವರ್ಕ್ ಮಾಡೋದು ನಮಗೂ ಖುಷಿ ಅಲ್ವಾ, ನಮಗೂ ಕಲಿಯೋಕ್ಕೆ ಸಿಗುತ್ತೆ. ಸೊ ಇಟ್ಸ್ ಅ ವಂಡರ್ಫುಲ್ ಟೀಮ್. ಹಳ್ಳಿಯಲ್ಲಿರೋ ಗೌಡ್ರು ಮನೆಯಲ್ಲಿರೋ ಒಬ್ಬ ಹುಡುಗ ಆ ಹಳ್ಳಿಗೆ ಒಬ್ರು ಟೀಚರ್ ಬಂದಾಗ ಅವ್ರನ್ನ ಯಾವ ರೀತಿ ಫಾಲೋ ಮಾಡಿ ಟೀಚರ್ನ ಕ್ಯಾಚ್ ಹಾಕೊಳ್ಳಲ್ಲ. ಆ ಥರ ಒಂದು ಕ್ಯಾರೆಕ್ಟ್ರು ಒಂದು ಸಾಂಗ್ ಕೇಳಿ ನಿಮ್ಗೆ 100% ಖುಷಿ ಆಗುತ್ತೆ. ಫಸ್ಟ್ ಇದು ನಾನು ಸ್ಟೋರಿ ಮಾಡಿದ್ದು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಸ್ಟೋರಿ ಮಾಡಿದ್ದೆ. ಅದಾದಮೇಲೆ ಶಾರ್ಟ್ ಫಿಲಮು ಸ್ವಲ್ಪ ಆ ಥರದ್ದು ಬೇರೆ ಬಂದಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಆಲ್ಬಮ್ ಸಾಂಗ್ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ಬಮ್ ಸಾಂಗಿಗೆ ಮಾಡಿಸ್ತೇನೆ. ಸೊ ಅವ್ರದ್ದು ಇವಾಗ ಮಾರ್ಕೆಟಿಂಗ್ ಚೆನ್ನಾಗಿದೆ, ಮತ್ತು ಅವರಿಬ್ರದ್ದು ಒಂದು ಪೇರು ಕರ್ನಾಟಕದಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದಾರೆ, ಯಾರು ಧನುಷ್ ಮತ್ತು ಸ್ಪಂದನ. ಸೊ ಹಾಗಾಗಿ ಅವ್ರನ್ನೇ ಪ್ರಾಜೆಕ್ಟ್ ಮಾಡೋಣ ಅಂತೇಳಿ ತಂದಿದ್ವಿ. ಇಲ್ಲಿ ಕಸ್ಕೆ ಮನೇಲಿ ಮಾಡಿದ್ವಿ, ಕಸ್ಕೆ ಬೈಲಲ್ಲಿ. ಅದಾದಮೇಲೆ ದೇವರೊಂದದಲ್ಲಿ, ಕೂಡಿಗೆ, ಮತ್ತು ಆಲೂರು, ಮತ್ತು ಗವಿಗುಡ್ಡದಲ್ಲೊಂದು ಮಾಡಿದ್ವಿ. ಸೊ ಇವತ್ತು ಕಸ್ಕೆ ಬೈಲಲ್ಲಿ ಮಾಡ್ತಾಯಿದ್ದೀವಿ ಈಗ ಶೂಟು. ಚೆನ್ನಾಗಿರುತ್ತೆ. ಅದೇ ಜನಗಳು ನೋಡಬೇಕು, ಜನಗಳಿಗೆ ನಮ್ಗೆ ಇಷ್ಟ ಆಗಿ ನಾವು ಮಾಡಿದ್ವಿ, ಜನಗಳಿಗೂ ಇಷ್ಟ ಆಗುತ್ತೆ ಅಂತಲೇ ಮಾಡಿರೋದು. 100% ಇಷ್ಟ ಆಗುತ್ತೆ, ಯಾಕಂದರೆ ಸಾಂಗು ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅದಾದಮೇಲೆ ಈಗ ನಾವು ತೋರಿಸ್ತಿರೋದು ಈಗ ಅಂದರೆ ನಮ್ಮ ಶೂಟ್ ಮಾಡ್ತಿರೋದು ಮೇಕಿಂಗು, ಸೊ ಪ್ರತಿಯೊಂದು ಚೆನ್ನಾಗಿ ಬರ್ತಾಯಿದೆ. ಇನ್ನೇನು ಇವತ್ತಿಗೆ ಎಂಡ್ ಆಗುತ್ತೆ ಶೂಟಿಂಗು, ಚೆನ್ನಾಗಿ ಬರುತ್ತೆ, ಔಟ್ಪುಟ್ ಕೊಡ್ತೀವಿ, ಜನಗಳು ಇಷ್ಟಪಟ್ಟೇ ಪಡ್ತಾರೆ ಅನ್ನೋ ನಂಬಿಕೆ ಇದೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.